ಏನ್ ಆರಾಮ್ ಕುಂತ್ಬಿಟ್ಟಿ. ಏನ್ ಮಾಡೋದ ಮರೆ, ಸುಮ್ಮನೆ ಕುಂದ್ರದಷ್ಟೇ. ಅಲ್ಲ, ಒಂದ್ 100 ರೂಪಾಯಿ ಇದ್ರು ಕೊಡು ಮರೆ ಕಳಪ. ಒಂದ್ 100 ರೂಪಾಯಿ ಕೊಡಲ್ಲಪ್ಪ ನೀನು ಎದಕ್ಕೂ. ಹೋಗತ್ತಾಗ. ಅಲ್ಲ ಮರೆ, ನೀನ್ ನನ್ನ ಎದಕ್ಕೆ ಕೇಳ್ತಿ ಅಂತ 100 ರೂಪಾಯಿ? ಅಲ್ಲ, ನಿನ್ನ ಕಾಸಿ ಚಡ್ಡಿ ದೋಸ್ತ್ ಗೆಳೆಯ ಅದನ್ನಲ್ಲ, ಅವನ್ನೇ ಕೇಳು. ಆ, ಅಲ್ಲ ಆ ಬಡ್ಸಿ ಮಗ ಇದ್ದೇಂತಿನ ಓಡಿಸಿ ಏನ ಇದ್ದೇಂತಿನ ಕಟ್ಕೊಂಡು ಎಂತಿನ ಓಡಿಸಿ ಹೊಲಕ್ಕೆ ಹೋಗಿದ್ನಂತೆ. ಪುಣ್ಯ ಕಂಪ್ಲೇಂಟ್ ಕೊಟ್ಟಿಲ್ಲ, ಬತ್ ಅವ್ರ ಮನೆಯವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅದಕ್ಕೆ ಇಲ್ಲಿ ಹೊರಗದಾನ. ಓ ಮರೆ, 1 ರೂಪಾಯಿ ಹೋಗಿಲ್ಲ ಅವ್ನ ಕಡೆ, ಪಾಪರ್ ಚೀಟಾಗಿ ಅಡ್ಡಾಡಕತ್ತಾನ. ಬುದ್ಧಿಗೇಡ್ ಸುಳೆ ಮಗ. ಏನ್ ಮಾಡ್ತಿ ಹೇಳ, ಕಟ್ಕೊಂಡು ಎಂತಿ ಓಡ್ಸಣ ನಾಪರಿ. ಅಲ್ಲ, ಅವನ್ ಸಲಗೆ ಮಾಡಿದ್ದ ಅಂತ ಅಂತಳಕಿ ಆತು ಅಂತೇಳಿ ಅದಾದ್ಮೇಲೆ ಜಗಳ ಆದ್ಮೇಲೆ ಬಂದಿಲ್ಲಪ್ಪ ಆಕೆ. ಸುಳ್ಳೆ ಕೇಳ್ಬೇಕು, ಪಾಪ ಬಂದಿಲ್ಲಕಿ ನಮ್ ಗೌಡ್ರ ಅಂತೇಳಿ. ಅಷ್ಟಾದ್ರೂ ಸುಳ್ಳೆ ಜಗಳ ಮಾಡಿ ಅನುಮಾನ ಪಟ್ಟು. ಅಲ್ಲ, ಮಕ್ಳು ಬುದ್ಧಿಗೇಡಿದ್ದಂಗ ಅದಾವ. ಕೊಲ್ತನಿ, ಹೊಡಿತೀನಿ ಬಡಿತೀನಿ ಅಂತ ಬಂದು ಹೆದರಿ ಅದು ಎಲ್ಲ ಊರ್ಗೋಡೆ ಕುಂತಾವ್. ಅವು ಯಾಕೆ ಕಾಲಕ್ಕೆ ಬರ್ತಾವ ಏನ್ ಬರ್ದಂಗ ತಗೋಬೇಕವ ದೇವ್ರಿಗೆ ಗೊತ್ತು. ಈ ಕಟ್ಕೊಂಡು ನಿಂತ ಜೊತೆಗೆ ಇರ್ಬೇಕ ಬೇಡ, ಚಂದ ದುಡ್ಕೊಂತ ಅಲ್ಲಿಂದ ಬಿಡಿಸಿ ಎಲ್ಲ ಮಾಡಿ ಬಿಡಿಸ್ಕೊಟ್ಟು ನಮ್ ಗೌಡ್ರಿಗೆ ವಿರುದ್ಧವಾಗಿ ನಿಂದಿರ್ತಾನಲ್ಲಿವ. ಏನಿಲ್ಲೋ ಅವನಿಗೆ ನಮಗ ಏಂತಿ ಜೊತೆಗೆ ಹಿಂಗೆ ನಡ್ಕೊಂಡ್ಬಿಟ್ನಲ್ಲಿವ ಅನ್ನೋ ಸಿಟ್ಟು. ಏನ್ ನಡ್ಕೊಳ್ಳೋದ್ ಬಿಡ್ಲೇ, ನಮ್ ಗೌಡ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಿದ್ರೆ ಕೈ ತುಂಬ ರೊಕ್ಕ ಆಗಿರ್ತಿದ್ವು ಗೊತ್ತಾನ. ಎಷ್ಟು ರೊಕ್ಕ ಎಣ್ಸಿ ಎಷ್ಟು ಬಿಟ್ಟು ಗೌಡ್ರಿಗೆ ಏನು ಅಲ್ಲಲ್ಲಿ ಈ ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಟಾರ. ಅವ್ರಿಗೆ ಈಗ ಒಳ್ಳೆ ಚಪಲ ಏನ್ ನೋಡಿ ಕಂಡಾಬಿಟ್ಟು ವರ್ಷಾತು ಹಾಸಿಗೆ ಹಿಡಿದು ಮತ್ತೆ ಏನ್ ಮಾಡ್ತಾರ. ಹಂಗಾಗಿ ಒಳ್ಳೆ ಚಲೋ ಸಿಕ್ಕಾಳ್ತಡಿ ಅಂತೇಳಿ ಅವ್ರು ಸುಮ್ಮನೆ ಆಗಿದ್ರು. ಅಟ್ಟತ್ತಿಗೆ ಈ ಬಾಯಿ ಮಾಡೋದಕ್ಕೆ ಆಕಿನ ಓಡಿಸ್ಬಿಟ್ಟು ಕಿತ್ಕೊಂಡು ಹೋದ್ಲು, ಮುಗೀತು. ಹೌದಿಲ್ಲ? ಸ್ವಲ್ಪ ಚಂದಾಗಿ ನೋಡ್ಕೊಳ್ಳೋದಿಲ್ಲ ಸುಳೆ ಮಗದು. ಏನಾ ಅಲ್ಲ, ನಿನ್ನೆಂತಿ ಕಳ್ಸೋಗು, ನಿನ್ನೆಂತಿ ಕಳ್ಸೋಗಲೇ. ಏಯ್, ಬಾಯಿಗೆ ಬಂದಂಗ ಮಾತಾಡ. ನಾನೇನು ನಿನ್ನ ಹೆಂಡತಿ ಕೊಟ್ಟಂಗ ತ್ರಾಸು ನನ್ನ ಹೆಂಡತಿಗೆ ನಾ ಕೊಟ್ಟಿಲ್ಲ ಏನ. ಇದೆಲ್ಲ ನನ್ನಂತೇಳಿ ಹೇಳಕ್ ಬರ್ಬೇಡ ನೀನು. ಏನಂತ ತಿಳ್ಕೊಂಡ್ಬಿಟ್ಟಿ ನೀನು. ನನ್ನ ಹೆಂಡತಿ ಏನು ಜೈಲಿನಿಂದ ಬಿಡಿಸ್ಕೊಂಬರೋಂಥ ಪರಿಸ್ಥಿತಿ ನಾನು ಏನ್ ತಂದಿಲ್ಲ. ಬೇಕಂದಷ್ಟು ರೊಕ್ಕ ಐತಿ, ಎಲ್ಲ ಐತಿ, ಆರಾಮಾಗಿ ಅದೀನಿ ನಾನು. ನೀ ಇಂಥವೆಲ್ಲ ನನ್ನಂತೇಳಿ ಹೇಳಕ್ ಬರ್ಬೇಡ. ನೀನು ಹೇಳಕತ್ತೀನಿ ಕೇಳಿ. ನಿನಗೆ ಎಂತಿನ ಆ ನಮ್ನಿ ಹೊಡೆದು ಓಡಿಸಿದಲ್ಲ, ಹೊಟ್ಟಿಗೆ ಅನ್ನ ತಿಂತಿ ಸಗಣಿ ತಿಂತಿಯಲ್ಲೇ. ಕಂಪ್ಲೇಂಟ್ ಏನಾರು ಕೊಟ್ಟಿದ್ರೆ ಅಂದ್ರೆ ಏನ್ ಮಾಡ್ತಿದ್ದೆ? ಅಕ್ಕಿ ನನ್ನ ಹೆಂಡ್ತಿ, ಬೇಕಾರ್ ಕೊಡ್ಲಿ ಬೇಡಾರ್ ಬಿಡ್ಲಿ, ಅದ್ನೇನ್ ನೀ ಹೇಳ್ತಿ. ಹೇಳಕ್ ಬಂದ್ಬಿಟ್ಟ ಇಲ್ಲಿ. ನಿನ್ ಸೌಕಾರ್ಗ್ ಹೋಗಿ ಹೇಳು, ಬಾಳ ದಿನ ಬದುಕಲ್ಲ ಅವನು. ಅವ ಬದುಕ್ತಾನ ಬಿಡ್ತಾನ, ಅವನ್ ಸುದ್ದಿ ನಿನಗೆ ಯಾಕ? ಮೊದ್ಲು ನಾ ಹೇಳ್ತೀನಲ್ಲ, ಮೊದ್ಲು ನಿನ್ ಹೆಂಡತಿ ಕರ್ಕೊಂಬರೋಗು. ಯಾಕ ಓದಕ್ ನನ್ನ ಹೆಂಡ್ತಿಲೇ, ನಿನ್ನ ಹೆಂಡ್ತಿ ಅಲ್ಲ. ನಾನು ಬೇಕಂದ್ರೆ ಕರ್ಕೊಂಬರ್ತೀನಿ, ಬೇಡ ಅಂದ್ರೆ ಬಿಡ್ತೀನಿ. ನನಗಿಷ್ಟ ಇಲ್ಲ. ನೋಡು, ನೀನ್ ಬರೇ ನಮ್ ಗೌಡ್ರ ಜೊತೆಗೆ ಹಂಗೆ ಹಿಂಗೆ ಅನ್ನೋ ವಿಚಾರ ತಲೆಯನ್ ತೆಗೆದ್ಬಿಡು. ಅದೆಲ್ಲ ಇಲ್ಲ. ನಿನ್ನೇಂತ ಬದಲಾಗಿದ್ಲು ಪಾಪ. ಒಂದ್ಸಲ ಏನೋ ಆಗಿತ್ತು ತಪ್ಪು, ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಇದ್ ಮಾಡ್ಬೇಡ. ಎಷ್ಟ್ ಜನ ಇಲ್ಲಲ್ಲ ಈ ಊರಾಗ, ಎಷ್ಟು ಜನ ಇಲ್ಲೋ ಮರ, ಎಲ್ಲರಿಗೂ ಎಲ್ಲ ವಿಚಾರನೂ ಗೊತ್ತು. ಆದ್ರೆ ನಿನ್ನಂಗೆ ಬೊಬ್ಬಾಟ ಯಾರು ಮಾಡ್ಲಿಲ್ಲ ಬಿಡು. ಊರು ತುಂಬ ಹರ್ಲಿ ಮಾಡ್ಕೊಂಡು ಹೆಂಡ್ತಿನ ಹೊಡೆದು ಓಡಿಸಿ ಹೆಂಡ್ತಿಗೂ ಕಿರಿಕಿರಿ ಮಾಡಿ ಸುಮ್ಕಿರಲೇ ತಗ. ಎಷ್ಟು ಜನ ಅಲ್ಲ, ನಾನೇ ಆ ಹಿಂದಿನ ಮನೆ ಅಂಕವನ್ ಜೊತೆಗಿಲ್ಲನು ಏನು, ಅದೇನು ಗೊತ್ತಿಲ್ಲ ಅಂತ ಮಾಡಿಯನ? ಎಲ್ಲ ಗೊತ್ತು, ಎಲ್ಲರಿಗೂ ಗೊತ್ತು. ಆದ್ರೆ ಯಾರು ಬೊಬ್ಬಟ್ಟು ಮಾಡಲ್ಲ. ನೀನು ನಿನ್ನ ಹೆಂಡ್ತಿನ ಹೊಡೆದು ಬಡ್ದು ಕಿರಿಕಿರಿ ಮಾಡಿ ಜಗಳ ಮಾಡಿ ನಿನ್ನ ಮಕ್ಕಳು ಇದು ಮಾಡಿ ನೀ ದೊಡ್ಡ ರಂಪ ಮಾಡಿಬಿಟ್ಟಪ್ಪ. ನಾ ಹೇಳ್ತೀನಿ ನೋಡು, ಹೋಗಿ ನಿನ್ನ ಹೆಂಡ್ತಿ ಕರ್ಕೊಂಬ. ಭಾಳ ದಿನ ಅವ್ರ ಅಣ್ಣನ ಮನೆ ಬಿಡಬೇಡ. ನಿನ್ನ ಹೆಂಡ್ತಿನ ಕರ್ಕೊಂಬಂದ್ಮೇಲೆ ಒಚ್ಚಲಾನು ದಾಟಿಸ್ಬೇಡಪ್ಪ ನೀನು, ಹಂಗೆ ಒಳಗಿಟ್ಕೋ. ಆದ್ರೆ ನಾ ಹೇಳ್ತೀನಲ್ಲ, ಭಾಳ ದಿನ ಅಲ್ಲಿ ಬಿಡಾಕ ಕೂಡ ನೋಡು. ಒಂಟಿ ಜೀವನ ಭಾಳ ದಿನ ಆಗಲ್ಲ ಕಳ್ಯಾಕ. ನಿನಗೂ ಒಂದು ಆಸರೆ ಬೇಕು, ಹೆಂಡ್ತಿ ಬೇಕು ಮನ್ಯಾಗ. ಮೊದಲು ಆಕಿದು ಅಲ್ಪ ಸ್ವಲ್ಪ ಅದು ಇದು ಅಂದ್ರೆ ಸಣ್ಣ ಪುಟ್ಟ ಒಂದು ತಟಗ ಆಸ್ತಿ ಐತಿ. ಅದೇ ಇಲ್ಲ, ಏನೋ ಒಂದು ಮಾಡ್ಕೊಂಡು ಜೀವನ ಮಾಡ್ಬೋದು. ನಾ ಹೇಳ್ತೀನಲ್ಲ, ಬಿಟ್ಬಿಡಿ ಓಲೆ ತಗಾಗಿದ್ದಾತಂತೆ ಸೆಮ್ಸಿ ನಿನ್ನ ಹೆಂಡ್ತಿ ಕರ್ಕೊಂಬಂದು ಬಾಳೆ ಮಾಡು. ಅವ ಹೇಳೋದು ಬರ್ಬರಿ ಐತಿ ಬಿಡ್ಲೆ, ಏನಾಯ್ತು ತಗ. ನಿನ್ನ ಹೆಂಡ್ತಿಗೂ ನಿನ್ನೆ ಪ್ರೀತಿ ಐತ್ಲೆ ಪಾಪ. ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಾಗ ಇದ್ದಾಗ ಇಷ್ಟು ವರ್ಷ ಅಂತ ಕೆಲಸ ಮಾಡ್ಲಾರ್ದಕ್ಕೆ ಈಗ ಏನೋ ಒಂದು ತಪ್ಪು ಆಗೈತಿ. ನೀನ್ ಬಿಡಿಸ್ಕೊಂಬರ ಅವಸರಕ್ಕೆ ಆಗೈತೆ ಒಂದು ತಪ್ಪು. ನೋಡು, ನಾ ಹೇಳ್ತೀನಲ್ಲ, ನೀ ಮೊದ್ಲಕಿನ ಕರ್ಕೊಂಬ. ನೋಡಿ, ಈಗೂ ನೀನು ಹೊಡ್ಯಾಕ ಕೊಲ್ಲಕ್ ಹೋದ್ರು ಆಕಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಕಂಪ್ಲೇಂಟ್ ಏನಾರ ಕೊಟ್ಟಿದ್ರು ಅವ್ರು ಅಂದ್ರೆ ಮತ್ ಮಗನೇ ಜೈಲಿಗೆ ಹೋಗಿದ್ದೀನಿ ನೀನು. ಅವಾಗ ತಡಿ, ನೀನ್ ಜೈಲಿಗೆ ಕಳಿಸಿ ಅವ್ರು ಏನಾರು ಮಾಡ್ಬೋದಾಗಿತ್ತಕ್ಕೆ ಇಲ್ಲೇ. ಆದ್ರೂ ಪಾಪ ಅಂತ ಹೆಣ್ಮಗಳು ಅಲ್ಲದು, ಯಾಕೆ ಸುಮ್ಮನೆ ಮಾತಾಡ್ಬೇಕು? ಹೌದಿಲ್ಲ? ನಾ ಹೇಳ್ತೀನಲ್ಲ, ಮೊದ್ಲು ಹೋಗಿ ಆಕಿನ ಕರ್ಕೊಂಬ. ಆತ, ಯಾಕ ನೀವು ಹೇಳೋದು ಸರಿನೇ. ನನಗೂ ಮನ್ಯಾಗ ಇರಾಕಾಗೋಲ್ತು. ಸಿಟ್ನಾಗೇನೋ ಹೊಡೆದು ಕಳಿಸಿದೆ. ಮೊನ್ನೆ ಬಂದು ಮತ್ತೆ ಅರ್ಬಿ ಬೇರೆ ತೊಗೊಂಡೋಗ್ಯಾಳ ಅವ್ರ ಅಣ್ಣನ ಜೊತೆಗೆ ಬಂದು. ನಾನು ಅವ್ರ ಅಣ್ಣನ ಕರ್ಕೊಂಬಂದಿದ್ದು ನೋಡಿ ಜಗಳ ಮಾಡಕ್ಕೆ ಬಂದಾಳಂತ ತಿಳ್ಕೊಂಡು ಮತ್ತೊಂಚೂರು ಜಗಳನೇ ಮಾಡಿ ಕಳಿಸಿದೆ ಆಕೆ ಜೊತೆಗೆ. ಸಮಾಧಾನಕ್ಕೆ ಮಾತಾಡಲಿಲ್ಲ ನಾನು. ಈಗ ಹಂಗಾರ ಹಂಗೆ ಮಾಡ್ಲಾ? ಮೊದ್ಲ ಕೆಲಸ ಮಾಡು. ಸರಿ, ಇವತ್ತೇ ಹೋಗ್ತೀನಿ. ಈಗ ಹೋಗ್ತೀನಿ. ಭಾಗ್ಯ, ಏ ಭಾಗ್ಯ. ಭಾಗ್ಯನ ಗಂಡು ಬಂದನ? ಯಾರ? ಓ, ನೀವನ? ಬರ್ರಿ ಒಳಗೆ ಬರ್ರಿ. ಒಳಗೇನು ಬರಲ್ರಿ, ನಾನು ನಿಂತು ಕಳಿಸ್ರಿ. ಇವನ ಮಕ್ಕ ನೋಡಿದ್ರೆ ಮಾತಾಡಕ್ಕೆ ಮನ್ಸಾಗಲ್ಲ ನನಗೆ. ಒಂದು ಟೈಮ್ನಾಗ ಏನು ಸ್ವಲ್ಪ ಉರ್ದಾನ ಇವನು. ನಮ್ಮ ಅತ್ತಿ ಜೊತೆ ಸೇರ್ಕೊಂಡು ನನ್ನ ಗಂಡಗ ಇನ್ನೊಂದು ಲಗ್ನ ಮಾಡಿ ಇವದಾವಲ್ಲಿ ಇವು ಗಂಡ ಹೆಂಡ್ತಿ ಇವ್ರ ಗಡ್ಡಿನ ಮನೆ ಕಡೆ ಬಿಟ್ಕೊಳಕ್ಕೆ ಮನ್ಸಾಗಲ್ಲ ನನಗೆ.
ಏನು ಮಾಡ್ತೀ ನನ್ನ ಕರ್ಮ. ಆಕಿ ಹೊರಗೆ ಹೋಗ್ಯಾಡ್ರಿ. ನೀವು ಬರ್ರಿ ಕುಂದ್ರಿ ಇಲ್ಲೇ ಕಟ್ಟಿ ಕಡೆ ಬರ್ತಾರ. ಹೊರಗೆಲ್ಲುಗಳ ಅದು ಅಣ್ಣಾರ ಅದು ಅಂಗಡಿ ಏನೋ ಮಾಡ್ಬೇಕು ಅಂದ್ಲಲ್ಲ ಹೊಸ್ದಾಗಿ, ಅದನ್ನ ನೋಡ್ಕೊಂಡು ಅದಕ್ಕೆ ಅಡ್ವಾನ್ಸ್ ರೊಕ್ಕ ಪಕ್ಕ ಕೊಟ್ಟು ಎಲ್ಲ ಹೇಳಿ ಬರ್ತೀವಿ ಅಂತ ಹೋದ್ರಪ್ಪ ಅಣ್ಣ ತಂಗಿ. ಅಣ್ಣ ತಂಗ್ಯ ಹಾಂ ಅಂದ್ರೆ ನೀವು ಮತ್ತೆ ಹೊಡೆದು ಹೊರಗೆ ಹಾಕಿದ್ರಿ. ನಾ ಒಂದು ವಾರಾಂತರ ಆದರೂ ನಿಮ್ದೇನು ಸುದ್ದಿಲ್ಲ. ಅದಕ್ಕೆ ಮತ್ತೆ ಅಲ್ಲಿಗೆ ಬಂದಾಗೂ ನೀವು ಅದೇ ರೀತಿ ಮೊನ್ನೆನ ಮಾತಾಡಿದ್ರಂತಲ್ಲ, ನಿನ್ನ ಸವಾಸ ಬೇಡ, ನಿನ್ನ ಸುದ್ದಿ ಬೇಡ, ಸುಖಾಲ್ ಬೇಡ, ನಿನ್ನ ಮ್ಯಾಗ ನನ್ನ ಸುದ್ದಿಗೆ ಬರಕ್ಕೆ ಹೋಗ್ಬೇಡ, ನಿನ್ನ ಹೆಸರು ಎತ್ತಂಗಲ್ಲ ಅಂತೇನ ಅಂದ್ರಂತಲ್ಲ. ನನ್ನ ಹೆಂಡ್ತಿ ಏನ ಒಂದು ಸಿಟ್ಟಿಗೆ ಅಂದಿರ್ತೀನಿ, ಅದಕ್ಕೆ ನಿಮ್ಮ ಹೆಂಡ್ತಿ ನೀವು ಸಿಟ್ಟನೆ ಬೇಕಾದ್ ಮಾಡ್ಕೋರಿ, ಅದು ನಿಮ್ಮ ಮನೆ ಒಳಗಿರ್ಬೇಕು. 4 ಗೋಡಿ ದಾಟಿ ಬಂದಾಗ 4 ಮಂದಿ ಕೇಳೋರೆ, ಅದು ಹೋಗ್ಲಿ ಬಿಡ್ರಿ. ಈಗ ಬರ್ತಾರ, ಒಂದು ಎಷ್ಟೊತ್ತಿಗೆ ಬರ್ತಾರ ನನಗೂ ಗೊತ್ತಿಲ್ಲ, ಫೋನಿಗೇನಿಲ್ಲ ಹಚ್ಚಕ್ಕ. ಕುಂದ್ರಿ. ಅಲ್ಲ ಏನು ಅಂಗಡಿ ಮಾಡಕತ್ತಾಳಕಿ ನನಗೆ ಹೇಳಾರ್ದ ಕೇಳಾರ್ದ? ಏನದು ಏನು ಹೋಗ್ಯಾರ ಅವ್ರು? ನೋಡ್ರಿಪ್ಪ ಅಣ್ಣಾರ, ನಮ್ಗೆ ಮುಚ್ಚುಮರಿ ಮಾಡಿ ಮಾತಾಡೋದು, ಹಿಂದೆ ಮುಂದೆ ಮಾಡಿ ಮಾತಾಡೋದು ನಮಗೆ ಬರೋದಿಲ್ಲ. ಏನಂತ ಪ್ರಭಾವತಿ ಅಕ್ಕ, ಅವ್ರ ಅಂಗಡಿ ನೋಡಕ್ ಹೋಗ್ಯಾರಲ್ಲ, ಏನು ಎತ್ತ ನನಗೆ ಹೇಳಾರ್ದ ಹೋಗ್ಯಾಳ ಅಂತ ಬಾಯ್ ಮಾಡತ್ತಾರ, ಅದಕ್ಕೆ ಹೇಳಾತಿದ್ದೆ. ನಿಮ್ಮ ಮನೆಯವರು ಇಲ್ಲನ್ರಿ ಮನ್ಯಾಗ? ಇವ್ ಮಲ್ಲೇಶ್ವರಿ ಅವರು ಹೋಗ್ಯಾರನ ತಂಗಿ ಕರ್ಕೊಂಡು? ಅದು ಏನು ಕೆಲಸ ಮಾಡ್ಸಕದ? ನೋಡ್ರಿಪ್ಪ ನಮಗಂತೂ ಗೊತ್ತಿಲ್ಲ. ಏನು ನಮ್ಮ ಮನ್ಯಾಗ ಇಲ್ಲೂ ಇಲ್ಲಕಿ, ನಾವು ನಮ್ಮ ಮನ್ಯಾಗ ಇಟ್ಕೊಲಿಲ್ಲಕಿನ್ನ. ನಾವು ಇಟ್ಕೊಳ್ಳಲ್ಲ ಅಂದಿದ್ದಕ್ಕೆ ಸೀದಾ ರುದ್ರ ತನ್ನ ಮನ್ಯಾಗ ಇಟ್ಕೊಂಡನ. ಅಲ್ಲೇ ಕೇಳ್ರಿ. ಅದ ಏನ ಎಂತದ ಅರ್ಬಿ ಅಂಗಡಿ ಹಾಕ್ಕೊಡ್ತೇನೆ ಅಂತ ಏನೇನ ಅಂದ್ರಿ ಇವ್ರು. ಯಾಕಂದ್ರೆ ನೀನು ಮತ್ತೆ ಅಲ್ಲಪ್ಪ ಅಲ್ಲ ಅಣ್ಣಾರ, ನೀವು ಬೇಡ ನನಗೆ ಹೆಂಡತಿ ಸವಾಸ ಅಂದ್ರಲ್ಲ, ಅದಕ್ಕೆ ಸ್ವತಂತ್ರವಾಗಿ ಬದುಕ್ಬೇಕಣ್ಣ ನಾನು, ನನ್ನ ಕೈಯಾಗ ರೊಕ್ಕ ಬೇಕು, ನಾನು ಮತ್ತೆ ಏನು ಮಾಡೋದು ಎಷ್ಟಂತ ಇನ್ನೊಬ್ರು ಕೈ ಕೆಳಗೆ ಬಿದ್ದು ಇದು ಮಾಡಕತ್ತಿ, ಆಗಂಗಿಲ್ಲ ಹಂಗೆಲ್ಲ ಇರಾಕ, ಅದಕ್ಕೆ ನಾನು ಸ್ವತಂತ್ರವಾಗಿ ಬದುಕ್ಬೇಕು ನಾನು. ಅಣ್ಣ ನನಗೆ ಮತ್ತೆ ನನಗೆ ಇಲ್ಲಿಂದ ನನಗೆ ಮೊದಲು ದಾರಿ ತೋರಿಸಪ್ಪ, ನನಗೆ ಹೆಂಗಾರ ಒಂದು ಬದುಕಾಕ ಹಂಗೆ ಹಿಂಗೆ ಅಂತಂಗ ಮಾತು ನಡೆದು ಅಣ್ಣ ತಂಗಿ ನಡಕ್ಕೆ ನಡಿಯವ, ನಾನು ನಿನಗೊಂದು ನಂಗೆ ಚಲೋ ಅಂಗಡಿ ಹಾಕ್ಕೊಡ್ತೀನಿ ಅಂತೇಳಿ ಇವತ್ತು ನೋಡಿ ರೊಕ್ಕ ಕೊಟ್ಟು ಬರಕ್ಕೆ ಹೋಗ್ಯಾರ ಇವತ್ತು. ಅಲ್ಲ ಗಂಡ ಹೆಂಡತಿ ಏನೋ ಜಗಳ ಮಾಡ್ಕೊಂಡು ಬ್ಯಾರಾಗ್ಯಾರ, ಅವ್ರನ್ನ ಕೂಡ್ಸಕ್ಕೆ ನೋಡೋಣ ಅನ್ನೋದಿಲ್ಲ. ಓಹೋ, ಬಂದು ತಂಗಿಗೆ ಇನ್ನೊಟ್ಟು ಬ್ಯಾರಾಗಕ್ಕೆ ದಾರಿ ಹುಡುಕಿ ಕೊಡಾಕತ್ತೀರಿ ನೀವು. ಇದೇ ತವ್ರ ಮನಿ ಇದು ಅಲ್ಲ? ನೋಡ್ರಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಅದನ್ನ ದಾರಿ ಹುಡ್ಕೋದು ಮಾಡೋದು ಅಲ್ಲ, ನಿಮಗೆ ಗೊತ್ತಲ್ಲ ನನ್ನ ಗಂಡ ಹೆಂಗದಾನ ಅಂತೇಳಿ. ಅವರಷ್ಟೆಲ್ಲ ಒಳ್ಳೆಯವ್ರು ಇದ್ದಿತ್ತಂದ್ರೆ ನನ್ನ ಕೈ ಬಿಟ್ಟು ನೀವು ಅವತ್ತು ಹೇಳ್ತಿದ್ದಂಗ ಇನ್ನ ಬೇಕಿನ ಲಗ್ನ ಹಾಕಿದ್ರಾ? ಅಲ್ಲ ಒಂದು ಮಾತು ಕೇಳ್ತೀನಿ, ನೀವೇನು ಗಂಡ ಹೆಂಡತಿ ಕೂಡ್ಸೋ ಕೆಲಸ ಮಾಡಿರಿ? ಅಯ್ಯೋ ದೇವ್ರೆ, ನೀವೆಲ್ಲಿ ಗಂಡ ಹೆಂಡತಿ ಕೂಡ್ಸೋ ಕೆಲಸ ಮಾಡಿರಿ? ಮಾಡೇ ಇಲ್ಲ. ನನ್ನ ಗಂಡನ ಅಗಲ್ಸಿ ಇನ್ನೊಂದು ಲಗ್ನ ಮಾಡಿ ಅದು ಕುರುಡು ಹುಡುಗಿ, ಅದು ಕುರುಡು ಹುಡುಗಿ, ಆ ಕುರುಡು ಹುಡುಗಿಗೆ ಮೋಸ ಮಾಡಿದ್ರಲ್ಲ. ನೀವು ಇನ್ನೊಬ್ರು ಗಂಡ ಹೆಂಡತಿನ ಕೂಡ್ಸೋದ್ರ ಬಗ್ಗೆ ಮಾತಾಡಕತ್ತೀರನ? ಮೊದಲು ನೀವು ಕೂಡಿಸ್ತೀರಾ, ಯಾರನ್ನಾರ ಚಂದ ಇರಕ್ಕೆ ಬಿಟ್ಟಿರಾ ಅದನ್ನ ವಿಚಾರ ಮಾಡ್ರಿ, ಆಮೇಲೆ ಇನ್ನೊಬ್ರ ಬಗ್ಗೆ ಮಾತಾಡ್ರಿ. ನೋಡ್ಬೇ ತಂಗಿ, ಈಗ ಆಗಿದ್ದಾಗ ಹೋಗೈತದ. ಅದು ಎಷ್ಟು ವರ್ಷ ಆತ ಏನದ ಎಲ್ಲ ನೆನಪು ಹಾರ್ಯಾಕೆ ಸತ್ತು ಸುಡ್ಗಾಡಿ ಸೇರಿ ಯಾವುದೋ ಕಾಲಾಗಿ ಮತ್ತೆ ಎಲ್ಲಿ ಹುಟ್ಟಾಳ ಯಾರಿಗೆ ಗೊತ್ತು. ನೀಗ ಅದನ್ನ ತಗೊಂಡು ನಿಂದ್ರಬೇಡ. ಏನು ನನಗೆ ಮೊದ್ಲು ಅಂತ ನಾನು ನಿಂತಿ ನನ್ನ ಮನೆ ಕಳ್ಸ ಅಷ್ಟೇ. ನಿಮ್ಮ ಹೆಂಡತಿನೇನು ಇಲ್ಲಿ ಯಾರು ಒಳಗೆ ಇಟ್ಕೊಂಡು ಚಾವಿ ಹಾಕಿಲ್ಲ, ಒಂದು ಅರ್ಧ ತಾಸು ಕುಂದ್ರಿ, ಬಂದ್ರಂದ್ರೆ ಕರ್ಕೊಂಡು ಹೋಗ್ರಿ. ನಮ್ಗೇನು ಯಾರು ಬಂದು ನಮ್ಮ ಮನೆಯಾಗ ಇರೋದು ಇಷ್ಟ ಇಲ್ಲ, ನನಗೂ ಮಾಡಾಕಕ್ಕೆ ಆಗಲ್ಲ ಕುಂದ್ರಿಸಿ ಕೂಡಾಕಕ್ಕ. ಆಕೆಯಿಂದ ನಾನು ಉಪಕಾರ ತೊಗೊಂಡಿದ್ದು ಅಷ್ಟ್ರಾಗ ಐತಿ, ಆಕೆ ನನ್ನ ಮನೆಯಾಗ ಇರಲಿ ಅಂತ ನನಗೆ ಆಸೆನೂ ಇಲ್ಲ. ಪ್ರಭಾವತಿ, ನಾನು ಹಂಗಾರ ಒಂದು ಶಾಂತಕನ ಮನೆ ಕಡೆ ಹೊಂಟೇನೆ, ಹೋಗಿ ಬರ್ತೇನೆ. ಅದಕ್ಕೆ ಕರ್ದಾಳ. ಗಿರ್ಜಕ್ಕ ಹೋಗ್ಬರ್ರಿ, ಕುಂದಿರ್ತಾರೆ ಇವ್ರು ಕಟ್ಟಿ ಕಡೆ. ಅವ್ರು ಬಂದಾಗ ಅವ್ರು ಮಾತಾಡ್ಕೊಂತಾರ. ನೋಡ್ರಿ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ್ರಿ ಅಣ್ಣಾರ, ಈ ಕಟ್ಟಿ ಕಡೆ ಕುಂದ್ರಿ, ಬಂದಾಗ ನಿಮ್ಮ ಹೆಂಡತಿ ಕಡೆ ಮಾತಾಡಿ ಕರ್ಕೊಂಡು ಹೋಗ್ರಿ. ಇವು ಒಂದು ಕಪ್ ಚಾ ಅಲ್ಲ, ಒಂದು ಹೊಟ್ಟೆ ನೀರು ಕೊಡಕ್ಕೂ ನನಗೆ ಇಷ್ಟ ಇಲ್ಲ. ಮನೆಗೆ ಬಂದು ಹಳೆಯಾಗ ಮರ್ಯಾದೆ ಕೊಡೋದು ಗೊತ್ತಿಲ್ಲ. ಇವ್ರ ಮನೆ ಬಾಗ್ಲ ಕಾಯಂಗಾತು. ಅಲ್ಲ ಈಕಿ ಎಷ್ಟು ಮಿಕ್ಕ್ಯಾಳ ನೋಡಿಕಿ. ಅಲ್ಲ ಈಕಿ ನನಗೂ ಹೇಳಾರ್ದ ಕೇಳಾರ್ದ ಅಂಗಡಿ ವ್ಯವಹಾರ ಮಾಡೋ ಅಷ್ಟು ಮುಂದುವರೆದು ಬಿಟ್ಲ. ಏನಿದು? ಇಲ್ಲ, ಇದೆಲ್ಲ ಅವ್ರ ಅಣ್ಣಂದೇ ಕಿತಾಪತಿ. ಬರ್ಲಿವತ್ತು ಕುಂತಾದ್ರೂ ಕರ್ಕೊಂಡು ಹೋಗ್ತೀನಿ. ಶಾಂತಕ ಕರೆದಿಲ್ಲ, ಬಾರಾಗಿತ್ತಿ ಕುಂದ್ರ ಬಾಯಿಲಿ. ನಿನ್ನೆ ನಿನ್ನ ಮೈದ್ನ ನಿನ್ನ ಅದ್ನಿ ಕರ್ಕೊಂಡು ಹೋಗಿ 5 ಲಕ್ಷ ರೂಪಾಯಿ ಸಾಲ ತಂದಾನಂತಲ್ಲ ಇವನ್ ಕಡೆ, ಯಾರ್ಯಾವ ಬಾಯ ಬರೋದ್ರೆ ಚಮ್ಮಣ್ಣನ ಕಡೆ. 5 ಲಕ್ಷ? ಯವ್ವ ದೇವ್ರೆ, 5 ಲಕ್ಷ ಕೇಸ್ ಸೊನ್ನೆ ಬರ್ತಾವ ಅನ್ನೋದು ನನಗೆ ಗೊತ್ತಾಗಲ್ತು. 5 ಲಕ್ಷ ರೂಪಾಯಿ? ಅಯ್ಯೋ ದೇವ್ರೆ, ಎದ್ರ ಸಂಬಂಧ ಶಾಂತಕ? ನಿಂಗೆ ಯಾರಂದ್ರ? ಹಂಗಾರೆ ನಿಂಗೆ ಸುದ್ದಿ ಏನು ಹೇಳಿಲ್ಲ ಪ್ರಭಾವತಿ? ಇಲ್ಲ ಶಾಂತಕ, ನಿನ್ನೆ ಇಲ್ಲ, ನಿನ್ನೆ ನನಗೆ ಮಾತಾಡಕ್ಕೆ ಪುರ್ಸತ್ತು ಸಿಕ್ಕಿಲ್ಲ. ಆಮೇಲೆ ಆಕೆ ನಂಗೇನು ಹೇಳಿಲ್ಲ. ಏನು ಮಾಡ್ತಿರ್ತಿಲ್ಲ ಏನಪ್ಪ, ಇಲ್ಲ ನಾನು ಹೇಳ್ತಾಳೆ ಪಾಪ, ಹಂಗೇನು ಹೇಳ್ಬಾರ್ದಂತ ಬಿಡಲ್ಲ, ಮಾಡ್ತಾಳೆ ಶಾಂತಕ ಆಕಿ. ಹಂಗಾಗಿತ್ತು ತಗೋದು. 5 ಲಕ್ಷ ರೂಪಾಯಿ ತಂದಾನಂತೆ. ಏನು ಎದಕ್ಕೆ ಬೇಕಾಗಿದ್ದಿತ್ತು ನೋಡಿ ಶಾಂತಕ? 5 ಲಕ್ಷ ರೂಪಾಯಿ ತಿಂದಿದ್ದಲ್ಲ ಉಂಡಿದ್ದಲ್ಲ ಏನು ಖರ್ಚಿದ್ದಿತ್ತವ ಇವ್ರದ್ದು? 5 ಲಕ್ಷ ರೂಪಾಯಿ ಅದೇನೋ ಅಂಗಡಿ ಮಾಡ್ಕೊಡ್ತೇನೆ ಅಂತ ಹೇಳ್ಬಿಟ್ಟಾನ. ತಗೋ ನೀನು ಅವಂದ ಆಡಿದ್ದ ಆಟ, ಹೂಡಿದ್ದಲ್ಲ ಅಗ್ಗಿ ಮಾಡಿದ್ದ ಮಾಟ, ಹೌದಿಲ್ಲ? ಹಂಗಾಗೈತದ. ಏನು ಮಾಡ್ತಿ? ಏನಾರ ಮಾಡ್ಕೊಳ್ ಶಾಂತಕ, ನಾವು ಯಾಕೆ ಮಾತಾಡಿ ಕೆಟ್ಟಾಗಬೇಕು? ಏನಾರ ಹೇಳಕ್ಕೆ ಹೋದ್ರೆ ಅಯ್ಯೋ ಈಗ ರೊಕ್ಕ ಬಂದೈತಿ, ಆಸ್ತಿ ಹೊಲ ಆಯ್ತು ಅಂತೇಳಿ ಕರ್ಯಾಕ್ ಬಂದಾರ, ದಂಧೆ ಮಾಡ್ತೀನಿ ದುಡಿತೇನೆ ಅಂತ ಗೊತ್ತಾಗಿ ಕರ್ಯಾಕ್ ಬಂದಾರ ಅಂತೇಳಿ ಅಣ್ಣ ತಂಗಿ ಮಾತಾಡ್ತಾರೆ. ಏನು ಹೇಳ್ತಿ ಇದಕ್ಕೆ? ಹೌದಿಲ್ಲ? ನಮ್ಗಾರ ಸುಡ್ಗಾಡಿ ಉಕ್ರದ್ದು 1 ರೂಪಾಯಿ ಬೇಡ, ನಮ್ದು ದುಡ್ಕೊಂಡು ನಾವು ತಿನ್ನಾಕತ್ತೀವಿ. ಅಲ್ಲ ಇವಕ್ಕ ಅಣ್ಣ ತಂಗಿಗೆ ಜಾಸ್ತಿ ಕೊಟ್ಟು ನನ್ನ ಗಂಡ ಸ್ವಲ್ಪ ಇಟ್ಕೊಂತ ಹೊಲನ, 1/2 ಎಕರೆ ಇಟ್ಕೊಂತ. ಎದಕ್ಕಾತದ? ಎದಕ್ಕೂ ಆಗಲಿಲ್ಲ.
ಮತ್ತು ನಾವೇನು ಇವ್ರ ಸುದ್ದಿಗೆ ಹೋಗಿಲ್ಲ ಸುಖಾಲಿಗೆ ಹೋಗಿಲ್ಲ ಹಾಳಾಗೋಲ್ಲ ಏನಾರ ಮಾಡ್ಕೊಳ್ಳಿ ನಮ್ಗೆ ಎದಕ್ಕೆ ಬೇಕಾಗೈತಿ ನಮ್ಮದು ಹೊಲ ಒಂದು ಒತ್ತಿ ಹಾಕಿದ್ದು ಒಂದು ಬಿಡಿಸ್ಕೋಬೇಕಾಗೈತೆ ಶಾಂತಕ್ಕ ಅದೊಂದು ಚೂರು ಸಾಲ ಐತೆ ಮೈ ಮ್ಯಾಗ ಒಂದು ಸ್ವಲ್ಪ ಅದು ಇದು ಸಣ್ಣ ಪುಟ್ಟ ಬ್ಯಾಂಕ್ನಲ್ಲಿ ಲೋನ್ ತಗ್ಸಿದ್ದು ಒಟ್ಟು ಕಟ್ಟೋದೈತೆ ಅದೊಟ್ಟು ಹಂಗೆ ತಲೆ ಮ್ಯಾಗ ಕುಂತೈತಿ ಅದನ್ನು ಮಾಡ್ಕೋಬೇಕು ನಮ್ಮ ಇದ್ರೊಳಗೆ ನಾವು ಅದೇವು ನೋಡಿ ಶಾಂತಕ್ಕ ಕರೆ ಹೇಳ್ಬೇಕಂದ್ರೆ ನೋಡಿ 5 ಲಕ್ಷ ರೂಪಾಯಿ ಎದಕ್ಕೆ ಬೇಕಾಗಿದ್ದಿತ್ತು ಮುಂಡ ಮುಚ್ಚಿ ಕೈ ಬಿಡ್ತಾನೆ ನೋಡ್ತಿರ್ಬೇಕಾರೆ ನೀನು ಹ್ಞೂ ನನಗೂ ಅದೇ ಅನ್ನಿಸ್ತು ಥೋ ಏನು ಹುಚ್ಚು ಹುಡುಗಿದು ಅಂತೇಳಿ ನಮ್ಮ ಮನೆಯವರಿಗೆ ಅವ್ನು ಚಂಬಣ್ಣ ಅಂದಂತೆ ಅಂದಮೇಲೆ ಇವ್ರು ಬಂದು ಹಂಗೆ ಅಂದ್ರೆ ಏಕುಬೈಲೆ ಅನ್ನಂಗೆ ಅಂದರೆ ನಮಗೆ ಏನಾಗಿತ್ತು ಅಂದ್ರೆ ನನ್ನ ಮಗ ಫಸ್ಟ್ ರ್ಯಾಂಕ್ನೇ ಪಾಸ್ ಆಗ್ಯಾನ ಭಾರಿ ಅದೆಂಥದ ಪ್ರೀ ಇದಾಗುವಷ್ಟು ಓದ್ಯಾನಂತ ಅವನು ಅಮೇರಿಕದಾಗ ಪ್ರೀ ಶೀಟ್ ಸಿಕ್ಕಾವಂತ ಅವ್ನಿಗೆ ಓದಾಕ ಗೊತ್ತೇನ ಅಂದರೆ ಫಸ್ಟ್ ಏನು ನಮಗೆ ಗೊತ್ತಿದ್ದಿಲ್ಲ ನಾ ರೊಕ್ಕ ಭಾಳ ಖರ್ಚಾಕತ್ತೇನೆ ಅಂತ ತಿಳ್ಕೊಂಡು ಹಂಗಾರ ಒಂದು ಸ್ವಲ್ಪ ರೊಕ್ಕ ಬೇಕಾಗ್ಬೋದು ಅಂತ ಹೇಳಕ್ಕೆ ಹೋಗ್ಯಾರ ಇವ್ರು ಅವಾಗ ಅವ ಹಂಗೆ ಮಾತಾಡ್ಕೊಂತ ಇಲ್ಲಪ್ಪ ಹಿಂಗೆ 5 ಲಕ್ಷ ರೂಪಾಯಿ ಇತ್ತು ಈಗ ಸದ್ಯಕ್ಕೆ ಹಿಂಗೆ ಕೊಟ್ಬಿಟ್ಟೆ ಒಂದು ವಾರ ತಡಿ ಗೌಡ್ರೆ ಕೊಡ್ತೇನೆ ಅಂತ ಅಂದಂತೆ ಹೌದಾ 5 ಲಕ್ಷ ರೂಪಾಯಿ ಯಾರಿಗೆ ಕೊಟ್ಟಪ್ಪ ಅನ್ನತ್ಲೆ ಹಿಂಗೆ ಕೊಟ್ಟನಿ ಅಂತ ಹೇಳಾನ ಅವನು ಹೌದಾ ಅಂದ್ಬಿಟ್ಲೆ ಆಯ್ತು ಅಂತೇಳಿ ಚಲೋ ಆತ ನಮಗೆ ಸಾಲ ಸಿಗ್ಲಾರ್ದು ಒಂದು ವಾರ ತಡಿ ಅಂದಿದ್ದಕ್ಕೆ ಇವ್ರು ಏನು ಮಾಡ್ಯಾರ ಮನೆಗೆ ಬಂದರು ಬಂದ್ಮೇಲೆ ನನ್ನ ಮಗ ಸಂಜೆಗೆ ಬಂದು ಹೇಳಿದ ಅವ ಫ್ರೀ ಸೀಟ್ ಅಂತೆ ನಮ್ಗೆ ಏನು ತೊಂದರೆ ಇಲ್ಲವ ನಾ ಎಷ್ಟಾರ ಓದ್ಬೋದು ಆರಾಮ್ ನನಗೆ ಬರೀ ಒಂದೇ ಏನು ವಿಮಾನದಾಗ ಹೋಗೋದು ಬರೋದು ಫ್ಲೈಟ್ ಚಾರ್ಜ್ ಬೇಕು ಆಮೇಲೆ ಅದು ಯಾವುದೇ ಎಕ್ಸಾಮ್ ಐತಂತೆ ಹಂಗೆ ಹೋಗಾಕ ಮತ್ತು ಬರಿಬೇಕಂತದನ್ನೇನ ಅದು ಏನೇನವ ನಮ್ಗೆ ಅನ್ನಕ್ಕೂ ಬರೋದಲ್ಲವ ಅವನ್ನೇನೋ ಎಕ್ಸಾಮ್ ಬರೋದು ಆಮೇಲೆ ಹೋಗ್ಬೇಕಂತದಕ್ಕೆ ಈ ಪಾಸ್ಬುಕ್ ಏನೇನೋ ಮಾಡಿಸ್ಬೇಕಂತಲ್ಲ ಅವು ಏನೇನೋ ಮಾಡಿಸೋದವಂತವ ಅವೆಲ್ಲ ಒಟ್ಟು ಹಿಂಗಾಗಿ ನಮ್ಗೀಗ ಖರ್ಚು ಕಡಿಮೆ ಆತವ ಮೊದ್ಲೇನಷ್ಟಾಗಿದ್ರೆ ಏನು ಮಾಡ್ಬೇಕಿತ್ತು ಹೇಳಗಿರ್ಜಿ ಹೌದಿಲ್ಲ ಅಮೇರಿಕಕ್ಕೆ ಕೊಂಟಾನ ಯಾವ ಶಾಂತಕ್ಕ ಅದು ಎಲ್ಲೈತೆ ಇವ ನಾವಲ್ವ ಅಡ್ಡಿಲ್ ಬಿಡು ಅಂತ ಇಂತ ಇವತ್ತು ಮಗ ಹೊಂಟಾನ ನಾಳೆ ಅವ್ವ ಅಪ್ಪನು ಕರ್ಸ್ಕೊಂತಾನ ಓ ಏನು ಹೇಳೋದೊಡವ ನಾನು ಮೊನ್ನೆ ಮಾತಾಡ್ಕೊಂತ ಅದು ಇದು ಪಿಕ್ಚರ್ ನೋಡಿಲ್ಲ ಅದು ಯಾವ್ಯಾವ ಭಯ ಬರುವಂತಲ್ಲ ಅದು ಅಮೇರಿಕಾ ಪಿಕ್ಚರ್ ನೋಡಿ ಇಲ್ಲ ನೀನು ಅದ್ರಾಗ ಅಮೇರಿಕಾ ಅಂತೇಳಿ ಈಗ ಹೋಗ್ಯಾಳಲ್ಲ ಎಲ್ಲ ಇಂಗ್ಲೀಷೇ ಮಾತಾಡ್ತಾರ ಆಮೇಲೆ ಅಲ್ಲೆಲ್ಲರೂ ಬೆಳ್ಳಗ ಅವ್ರಿಗೆ ಹೂ ಅಂದ್ರ ಬಿಳಿ ಹಾವಿನ ದುಬ್ಬ ಆ ನಮನಿ ಬೆಳಗಾದಾರಲ್ಲೇ ಯವ್ವ ನಾವೆಲ್ಲಿ ಹತ್ಬೇಕು ಅವ್ರ ಮುಂದೆ ಅಷ್ಟು ಕೆಂಪಗ ಅಷ್ಟು ಬೆಳ್ಳಗ ಮಂದಿ ಅಲ್ಲಿಯರು ಹುಟ್ಟಿದ ಮಕ್ಕಳು ಇಂಗ್ಲೀಷ್ನಾಗ ಮಾತಾಡ್ತಾವಲ್ಲ ಹೌದಾ ನೋಡುವ ನನ್ನ ಮಗ ಅಲ್ಲಿ ಹೋಗಿಂದ ಏನು ಫುಲ್ ಇಂಗ್ಲೀಷೇ ಮಾತಾಡ್ತಾನೋ ಏನವ ಅಲ್ಲ ಇವಂಗಾರ ಇಂಗ್ಲೀಷ್ ಬರ್ತೈತೋ ಇಲ್ಲೋ ಅಷ್ಟಕ್ಕಷ್ಟ ಕನ್ನಡದಾಗ ಆದ್ರೆ ಅಲ್ಲಿ ಹೋಗಿ ಹಂಗೆ ಮಾತಾಡ್ತಾನ ಅವ ಏನೋ ಗೊತ್ತಿಲ್ಲ ಶಾಂತಕ್ಕ ಹೋಗ್ಲಿ ಬಿಡು ಯಾಕೆ ತಲೆ ಕೆಡ್ಸ್ಕೊಂತಿ ಅಲ್ಲಿ ಹೋದ್ಮೇಲೆ ಎಲ್ಲ ರೂಢ ಆಕತಿ ಹ್ಞೂನವ ಶಾಂತಕ್ಕ ಅಲ್ಲಿದ ಒಂದು ಬೆಳ್ಳನ್ ಹುಡುಗಿನಿ ಅದನ್ನಾರ ಮತ್ತೆ ಪ್ರೀತಿ ಗೀತಿ ಮಾಡಿ ತಂದಗಿಂದ ನೋಡಿ ಬೆಳೆ ಸಸಿನ ವಾ ದೇವ್ರೆ ನನ್ನ ಮಗ ಹೇಳಿ ಕಳಿಸ್ತಾನಪ್ಪ ಅಂತದೆಲ್ಲ ಮಾಡಬೇಡಪ್ಪ ಪುಣ್ಯಾತ್ಮ ನಮ್ಗೆ ಅವೆಲ್ಲ ಆಗಿ ಬರಲ್ಲ ಅಂತ ಹೇಳ್ತಾನೆ ಇದೇ ಈ ರೊಕ್ಕದ ಹೇಳಕ್ ಕರ್ದೆ ಶಾಂತಕ್ಕ ಹಂಗಾರೆ ಎದಕ್ಕೆ ಏನಂತಂದ್ರೆ ಆಮೇಲೆ ಇನ್ನೊಂದು ವಿಚಾರ ಶಾಂತಕ್ಕ ನನ್ನ ಅದ್ನಿ ಗಂಡು ಬಂದು ಕುಂತಾನ ಬಾಗ್ಲಕ್ಕೆ ನನ್ನ ಹೆಂಡತಿ ಕರೀರಿ ನಾನು ಹೆಂಡತಿ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಅಷ್ಟೊತ್ತಿಗೆ ಇವ್ರು ಅಂಗಡಿ ನೋಡಕ್ ಹೋಗ್ಯಾರ ಬರ್ಲಿಕ್ಕೆ ಬಂದಿಂದ ಒಂದು ಹುರುಪು ಏನು ಜಗಳ ಐತಿ ಏನು ಮಾಡ್ತಾಳ ಮಾಡ್ಕೊಳಕ ಆದ್ರೂ ಗಂಡನ ಮಾತು ಮಿಕ್ಕಿ ಹೆಣ್ಮಕ್ಳು ಮುಂದುವರಿಬಾರ್ದು ಅಲ್ಲ ಶಾಂತಕ್ಕ ಇದು ತಪ್ಪಗಿರ್ಜಿ ಗಂಡನ ಮಾತು ಮಿಕ್ಕಿ ಹೆಣ್ಮಕ್ಳು ಏನು ಮಾಡಕ್ ಹೋಗ್ಬಾರ್ದು ಅಂತೀಯಲ್ಲ ಇದು ತಪ್ಪಕತಿ ಯಾಕೆ ಹೇಳಿರ್ಜಿ ನಿನ್ನ ಗಂಡ ನಿನ್ನಂತ ಅದಾನ ಹೇಳಿದ ಮಾತು ಕೇಳ್ತಾನ ಏನಾರ ಒಂದು ಮಾತು ಹಂಗಲ್ಲ ಹಿಂಗಂದ್ರು ಆತ್ ಹ್ಞೂ ಅಂತಾನ ಹಾಗಾಗಿ ಗಂಡನ ಮಾತು ಕೇಳಾರ್ದು ಮುಂದುವರಕ್ಕೆ ಆಗಲ್ಲ ಮಾಡ್ಬೇಕು ಗಂಡನ ಮಾತು ಕೇಳ್ಬೇಕು ಅನಿಸ್ತೈತಿ ಕೆಲವೊಂದು ಗಂಡ್ಮಕ್ಳು ಅದು ಭಾರಿ ತಿರ್ಸಿಟ್ಟಿರ್ತಾವೆ ಹೌದಂದ್ರೆ ಅಲ್ಲಂತಾವು ಅಲ್ಲಂದ್ರೆ ಹೌದಂತಾವು ಇದು ಬೇಡ ಅಂದ್ರೆ ಅದನ್ನೇ ಮಾಡ್ತೇನೆ ಅಂತಾವು ಏನಂತಂದ್ರೆ ಕಾಲನ್ ಕಸ ಅಂಥವ್ರಿಗೆ ಹೇಳ್ದಾರ್ದನೇ ಮಾಡ್ಬೇಕಾಕತಿ ಹೌದಿಲ್ಲ ಅವಲ್ ಬಿಡ ಶಾಂತಕ್ಕ ಅವಲ್ಲತ್ತಾಗ ನೀ ಹೇಳೋದು ಕರೆನಾ ಸರಿ ಶಾಂತಕ್ಕ ಬಂದಾನವ ಏನೇನು ಜಗಳ ಆತ ಏನೋ ನೋಡ್ಬೇಕು ಜಗಳ ಅಂತ ಅನ್ನಕೇನ ಏನು ಮಾತಾಡ್ತಾರಂತಾರ ಗೊತ್ತಾಗಬೇಕಲ್ಲ ಇವು ಹೆಂಗದಾವ ಅಂದ್ರೆ ಉಲ್ಟಾ ನನ್ನ ಮೇಲೆ ನನ್ನ ಗಂಡನ ಮೇಲೆ ಹಾಕಿ ಕುಂದ್ರ ಹೋದಾವ ಎದಕ್ಕೆ ಬೇಕೇವ ತಡಿ ನೋಡೋಣ 5 ಲಕ್ಷದಾಗ ಏನೇನು ಖರ್ಚು ಮಾಡ್ಯಾರ ಅಂತ ಹೇಳಾರ ಗೊತ್ತಾಗಬೇಕಲ್ಲ ಆಯ್ತು ಹೋಗಿ ಬಾ ನಿನ್ನೆ ಒಟ್ಟು ಬಾಯಿ ಕೇಳಾಕತ್ತಿತ್ತು ಮನ್ಯಾಗ ರೊಕ್ಕ ಅಂತ ಗೊತ್ತಾಗಲಿಲ್ಲ ಶಾಂತಕ್ಕ ಯಾಕಂದ್ರೆ ಅಲ್ಲೇ ಹಾಕವಲ್ಲ ಆಜು ಬಾಜುಕ ಒಂದ ಗಾಡಿ ಏನ ಹೌದು ಆ ರೊಕ್ಕ ತಗೊಂಡು ಏನು ಮಾಡ್ತೀರಿ ಅಕ್ಕಿ ರೊಕ್ಕ ನಮಗೆ ಅದಕ್ಕೆ ಬೇಕು ಆ ರೊಕ್ಕ ಅಕ್ಕಿಗೆ ಇರಲಿ ನೀವು ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅಂತೇನೋ ಒದರಾತಿದ್ಲು ಪ್ರಭಾವತಿ ಏನು ಎತ್ತಂತ ಗೊತ್ತಾಗ್ಲಿಲ್ಲ ನನಗಷ್ಟೇ ಹಂಗಾರೆ ಏನಾರ ಕಿಸನ್ ಕೋಳಿ ಮಾಡಿರ್ಬೇಕು ನೋಡೋ ಏನು ನೋಡಿ ವಿಚಾರಿಸ ಇಲ್ಲ ಶಾಂತಕ್ಕ ಯಾವ ವಿಚಾರಿಸ ಸುಮ್ಮನೆ ನಿಂತು ನೋಡೋದು ಅಟ್ಟೆ ಕೆಲಸ ಎಲ್ಲ ಭಾರಿ ಹೊಲ್ಸದಾರ ಶಾಂತಕ್ಕ ಅವ್ರು ಯಾಕೆ ಬೇಕು ನಮ್ಗೆ ಅವ್ರ ಸುದ್ದಿ ಆತು ಅಂದಂಗೆ ಪರಕ ಬಂದ್ರ ನಿಮ್ಮ ಮಗ ಇದು ಏನು ಮಗ ಅಂತೇನೆ ನೋಡು ಮಗಳು ಹಳೆ ಬಂದ್ರವ ಮಗಳು ಹಳೆ ಬಂದ್ರ ಆರಾಮದಾರ ಮತ್ತೆ ಹಳೆ ಕೆಲಸ ಹುಡ್ಕಾತನಂತ ಇಲ್ಲೇ ಬಂದಿಂದ ಕೆಲಸನ ಸಿಕ್ಕಿಲ್ಲ ಅಂತಂದ್ರೆ ಅಲ್ಲ ನಡೀತೈತಿ ಸಿಕ್ಕಿಲ್ಲ ಅಂದ್ರೆ ಅಲ್ಲೇ ನಮ್ಮ ಅವ್ರದ್ದು ಆಸ್ತಿನೂ ಐತೆ ಸ್ವಲ್ಪ ಆಗ್ಲ ಅಳವ ಹೋಗಿ ಅಲ್ಲೇ ಪರೂರಾಗ ಎಷ್ಟು ದಿನ ಇರ್ತಾರ ಏನಂತ ಮಾಡಿದ್ವಿ ಆತ್ ಬಂದ್ರಲ್ಲ ಅಂತೂ ಇಂತೂ ದೇವ್ರು ಒಳ್ಳೇದು ಮಾಡಿದ ಹ್ಞೂ ನಯ್ಯವ್ವ ಹ್ಞೂ